ಈ ತರ ಇದ್ದೆ, ದಪ್ಪ ಇದ್ದೆ, ಸಾಫ್ಟ್ವೇರ್ ಇಂಜಿನಿಯರ್. ಕಷ್ಟ ಆಗ್ತಿತ್ತು ನನಗೆ ಕೆಲಸ ಮಾಡಕ್ಕೆ, ಯಾವಾಗ್ಲೂ ಸುಸ್ತಾಗ್ತಿತ್ತು. ಏನಕ್ಕೆ ಲೇಸಿನೆಸ್ ಸುಸ್ತು ಅಂತ ನಂಗೆ ಗೊತ್ತಿಲ್ಲ. ಮಧ್ಯಾಹ್ನ ಊಟ ಆದ್ರೆ ನಿದ್ದೆ ಬರ್ತಿತ್ತು, ಬೆಳಗ್ಗೆ ತಿಂಡಿ ಆದ್ರೆ ನಿದ್ದೆ ಬರ್ತಿತ್ತು, ರಾತ್ರಿ ನಿದ್ರೆ ಬರ್ತಿರ್ಲಿಲ್ಲ. ಹ್ಮ್ ಸೊ ಈ ಗ್ರೂಪಿಗೆ ಜಾಯ್ನ್ ಆಗಿ ನಾನು 3 ತಿಂಗಳಲ್ಲಿ 11 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. ಅಂಡ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದ ಜೊತೆಗೆ ನಾನು ಇವಾಗ ನಮ್ದು ಎನರ್ಜಿ ಇವಾಗ ಸೂಪರ್ ಆಗಿರುತ್ತೆ. ಇವಾಗ ನಂಗೆ ಲೇಸಿನೆಸ್ ಅನ್ಸಲ್ಲ. ಯಾವಾಗ ನೋಡಿದ್ರು ಇಷ್ಟೇ ಎನರ್ಜೆಟಿಕ್ ಆಗಿರ್ತೀನಿ. ಸಂಜೆ 7-8 ಗಂಟೆವರೆಗೂ ಹಿಂಗೆ ಇರ್ತೀನಿ. ಆಮೇಲೆ ನಿದ್ದೆ ಬರುತ್ತೆ, ಪಟ್ ಅಂತ ಮಲ್ಕೊಬಿಡ್ತೀನಿ, ಬೇಗ ಮಲ್ಕೋತೀನಿ. ಚೆನ್ನಾಗಿದೆ ನನ್ನ ಲೈಫ್ ಇವಾಗ. ಸ್ಕಿನ್ ಚೆನ್ನಾಗಾಗಿದೆ, ಹೇರ್ ಚೆನ್ನಾಗಾಗಿದೆ. ಹಳೆ ಫೋಟೋದಲ್ಲಿ ನನಗೆ 28 ವರ್ಷ, ಇವಾಗ ನಂಗೆ 36 ವರ್ಷ. ಅವಾಗ್ಲಿಗಿಂತ ಇವಾಗ್ಲೇ ತುಂಬಾ ಚೆನ್ನಾಗಿದ್ದೀನಿ, ನನ್ಗೆ ಗೊತ್ತು. ಇವ್ರು ನನ್ನ ವೈಫ್. ಅವರು ವೆಯ್ಟ್ ಗೇನ್ ಮಾಡ್ಕೊಂಡಿದ್ದಾರೆ, ತೂಕ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇದೇ ಗ್ರೂಪಿಗೆ ಬಂದು. ಮುಂಚೆ ಅವ್ರಿಗೂ ಹಸಿವಾಗ್ತಿರ್ಲಿಲ್ಲ, ಲೇಟ್ ಆಗಿ ಹಸಿವಾಗ್ತಿತ್ತು, ಇಲ್ಲ ತುಂಬಾ ಒಂದ್ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬ ಹೋಗ್ಬಿಡ್ತಿತ್ತು. ಅವ್ರಿಗೂ ಕಷ್ಟ ಆಗ್ತಿತ್ತು, ನೋಡಕ್ ಚೆನ್ನಾಗ್ ಕಾಣ್ತಿರ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗ್ ಕಾಣಿಸ್ತಾರೆ. ನಾವಿಬ್ರದ್ದು ಜೋಡಿ ತುಂಬಾ ಚೆನ್ನಾಗಿದೆ. ಅವ್ರಿಗೆ 33 ವರ್ಷ, ನನ್ಗೆ 36 ವರ್ಷ. ಇಬ್ರು ಈ ಗ್ರೂಪ್ ಅಲ್ಲಿ ಇದೀವಿ. ಒಳ್ಳೆ ಅಭ್ಯಾಸಗಳನ್ನ ಕಲ್ತ್ಕೊಂಡಿದೀವಿ, ಹೆಲ್ದಿ ಆಗಿದೀವಿ. ಸೊ ಇದರಿಂದ ನಾವು ನಮ್ಮ ಫ್ಯಾಮಿಲಿಲಿ ಹಾಸ್ಪಿಟಲ್ಗೆ ಹೋಗೋದು ಎಲ್ಲ ತುಂಬಾ ಕಮ್ಮಿ. ಇವಾಗ ಅದ್ರದ್ದು ಖರ್ಚಿಲ್ಲ. ಮುಂಚೆ ಆದ್ರೆ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ, 1 ತಿಂಗಳಿಗೆ ಒಂದ್ಸತಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಜ್ವರ, ಹುಷಾರ್ ತಪ್ಪೋದು ಇದೆಲ್ಲ ಆಗ್ತಿತ್ತು. ಇವಾಗ ಹಂಗೆಲ್ಲ ಇಲ್ಲ, ಚೆನ್ನಾಗಿದ್ದೀವಿ. ಅಂಡ್ ನಂತರ ಇದೇ ತರ ತುಂಬಾ ಜನ ಈ ಗ್ರೂಪ್ ಅಲ್ಲಿ ಹಳುಬ್ರು ಇದೀವಿ. ಅಂಡ್ ಹೊಸಬ್ರು ನೀವೆಲ್ಲ ಇವ್ರನ್ನ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ, ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನಿಮ್ ಹತ್ರ ಯಾರ್ಯಾರ ಹತ್ರ ಫೋಟೋಸ್ ರೆಡಿ ಇದೆ ಹಳುಬ್ರು, ಅಂಡ್ ನಿಮ್ಗೇನೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಇವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋರಿದ್ರೆ ನೀವು ರೈಸ್ ಹ್ಯಾಂಡ್ ಮಾಡಿ. ಹಳುಬ್ರು ನೀವೆಲ್ಲ ರೈಸ್ ಹ್ಯಾಂಡ್ ಮಾಡಿ. ನಿಮ್ ಎಕ್ಸ್ಪೀರಿಯನ್ಸ್, ನಿಮ್ದು ಟ್ರಾನ್ಸ್ಫಾರ್ಮೇಶನ್ ಪಿಕ್ಚರ್ ನಿಮ್ ಹತ್ರ ರೆಡಿ ಇರ್ಬೇಕು. ನಾನೇ ಕೇಳ್ತೀನಿ. ರೇಷ್ಮಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಈ ಗ್ರೂಪಿಗೆ ಬಂದು ಎಷ್ಟು ವರ್ಷ ಆಯ್ತು? ಎಷ್ಟು ನಾನು ಈ ಕೆಜಿ ವೆಯ್ಟ್ ಗ್ರೂಪಿಗೆ ಲಾಸ್? ಬಂದು 3.5 ವರ್ಷ ಆಯ್ತು. ಈ ಗ್ರೂಪಿಗೆ ಬರೋಕ್ಕಿಂತ ಮುಂಚೆ ನಾನು ಓವರ್ ಇಡ್ತಾ ಇದ್ದೆ. ನಾನು ವೆಯ್ಟ್ ಲಾಸ್ಗೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೆ. ಲಿಂಬೆ ಹಣ್ಣು, ಜೇನುತುಪ್ಪ, ಬಿಸಿನೀರು, ಎಕ್ಸರ್ಸೈಸ್ ಮಾಡೋದು, ಜಿಮ್ ಅಲ್ಲಿ ಹೋಗೋದು, 4 ಕಿಲೋಮೀಟರ್ ವಾಕ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರು ಕೂಡ ವೆಯ್ಟ್ ಲಾಸ್ ಆಗಿಲ್ಲ. ಯಾಕಂದ್ರೆ ನಾನು ಅಲ್ಲಿ ಸಿಂಗಲ್ ಆಗಿ ಮಾಡ್ತಾ ಇದ್ದೆ. ಯಾರು ಪಾರ್ಟ್ನರ್ ಅನ್ನೋರು, ಯಾರು ಹೇಳ್ಕೊಂಡ್ ಅಂದ್ರೆ ಯಾರು ಒಬ್ರು ನೋಡ್ಕೊಳ್ಳೋರು ಇರ್ಲಿಲ್ಲ ನಂಗೆ. ಬಟ್ ಈ ಸರಿ ಸರಿ. ಗ್ರೂಪ್ ಬರ್ತಾ ಈಗ ಬರ್ತಾ ಗ್ರೂಪಿಗೆ ನನಗೆ ಬಂದು 10 months ಅಲ್ಲಿ ಹ್ಮ್ 22 kg ವೆಯ್ಟ್ ಲಾಸ್ ಆಯ್ತು. 9 ಇಂಚ್ ಹೊಟ್ಟೆ ಇವಾಗ ಸುತ್ತ. ಫೋಟೋ ಹಾಕಿದ್ದೀನಿ ಸರ್, ನಡೀರಿ. ರೇಷ್ಮಾ, ನಾನೇ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ಒಂಚೂರು ಹಿಂದೆನೆ ಹೋಗಿ, ಅವ್ರದೇ ಫೋಟೋ. ಪರವಾಗಿಲ್ಲ, ಸರಿ. ಒಂದೇ ನಿಮಿಷ ರೇಷ್ಮಾ. ಹಾ, ನಿಮ್ದೇ ಫೋಟೋ. ಇವಾಗ ಹೇಳಿ, ನಿಮ್ದು ಎಷ್ಟು ಕೆಜಿ ವೆಯ್ಟ್ ಲಾಸ್? 10 months ಅಲ್ಲಿ 22 kg ವೆಯ್ಟ್ ಲಾಸ್. ಓಕೆ. ಇವಾಗ ನಿಮ್ ಗಂಡು, ಅವ್ರದ್ದು ವೆಯ್ಟ್ ಲಾಸ್ ಹೇಳಿ. ಅವ್ರು 9 months ಅಲ್ಲಿ 36 kg ವೆಯ್ಟ್ ಲಾಸ್ ಆಯ್ತು. ಹ್ಮ್ ಓಕೆ, ಸೂಪರ್. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 41, ಅವ್ರಿಗೆ? ಅವ್ರಿಗೆ 48. ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸುನೀತಾ, ನೀವ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವ್ ಎಷ್ಟು ದಪ್ಪ ಇದ್ರಿ ಮುಂಚೆ, ಗ್ರೂಪಿಗೆ ಬರಕ್ಕೂ ಮುಂಚೆ? 9 months ಅಲ್ಲಿ ಮಾತಾಡ್ಬೋದು. 23 kg, ಅಲ್ಲ, ನೀವ್ ಎಷ್ಟು ಕೆಜಿ ಇದ್ರಿ ಬಂದಾಗ? 73 kg ಇದೆ. ಇವಾಗ? 73, 52 ಇದ್ದೀನಿ. ಎಷ್ಟು ಕೆಜಿ ಟೋಟಲ್ ವೆಯ್ಟ್ ಲಾಸ್? 23 kg 9 months. ವೆರಿ ಗುಡ್, ಥ್ಯಾಂಕ್ ಯು. ಮಂಜುಳಾ ಭಟ್, ಮ್ಯಾಮ್, ನೀವ್ ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ? ನಾನು 3 ತಿಂಗಳಲ್ಲಿ 11 kg ವೆಯ್ಟ್ ಲಾಸ್ ಆಗಿದೆ ವಿಶ್ವ. ನಿಮ್ ಮನೇಲಿ ನಿಮ್ ಗಂಡು? ಏನಂದ್ರಿ? ನಿಮ್ ಗಂಡ ಎಷ್ಟು ಕೆಜಿ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ನನ್ನ ಮಾಡ್ಕೊಂಡಿದ್ದಾರೆ? ಗಂಡ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಏನೂ ಇಲ್ಲ, ಬಟ್ ಅವ್ರಿಗೊಂದು ಪುಟ್ಟು ಹೊಟ್ಟೆ ಇರ್ತಿತ್ತು, ಇವಾಗ ಫ್ಲಾಟ್ ಟಮ್ಮಿ ಇದೆ. ಓಕೆ. ನಿಮ್ಗೆ ಇವಾಗ ಎಷ್ಟು ವರ್ಷ? ನನಗೆ 50 years. ಥ್ಯಾಂಕ್ ಯು. ಸ್ವಾತಿ, ನಿಮ್ ಫೋಟೋ ನೀವ್ ಹಾಕ್ತೀರಾ, ನಾವ್ ಹಾಕ್ಬೇಕಾ? ಸೊ ನೀವು ಈ ಗ್ರೂಪಿಗೆ ಬಂದಾಗ ಎಷ್ಟು ಕೆಜಿ ಇದ್ರಿ? ನಾನು ಅವಾಗ ನಿಮ್ಗೆ ಅವಾಗ ನನ್ಗೆ ನಾನು 82 kg ಇದ್ದೆ. ಅವಾಗ ನಂಗೆ ಪೀರಿಯಡ್ಸ್ ಕರೆಕ್ಟ್ ಆಗು ಆಗ್ತಿರ್ಲಿಲ್ಲ, ಸುಸ್ತಾಗ್ತಿತ್ತು. ಪೀರಿಯಡ್ಸ್ ಆದಾಗ 3 ತಿಂಗಳಿಗೆ 6 ತಿಂಗಳಿಗೆ ಅಷ್ಟೇ ಒಂದ್ಸತಿ ಪೀರಿಯಡ್ಸ್ ಆಗ್ತಿದ್ದು. ಪೇನ್ ಬಂದು ಸಖತ್ತು ಸುಸ್ತಾಗಿ ಮಲಗ್ತಿದ್ದೆ. ಎಷ್ಟು ವರ್ಷ ಅವಾಗ ನಿಮ್ಗೆ? ಅವಾಗ ನಂಗೆ 24 ವರ್ಷ. ಸರಿ. ಈ ಗ್ರೂಪಿಗೆ ಬಂದು ಗ್ರೂಪಿಗೆ ಬಂದು 3 ತಿಂಗಳಿಗೆ ನಂಗೆ ಪೀರಿಯಡ್ಸ್ ನಾರ್ಮಲ್ ಆಯ್ತು. ಆರಾಮಾಗಿದ್ದೆ, ಆರಾಮಾಗಿ ಓಡಾಡ್ಕೊಂಡಿದ್ದೆ. ಈಗ 28 days ಸೈಕಲ್ಸ್ ಕರೆಕ್ಟ್ ಆಗತ್ತೆ.
ಬಂದು 9 ತಿಂಗಳಲ್ಲಿ 21 kg ವೆಯ್ಟ್ ಲಾಸ್. 21 kg. ಒಂದು 21 kg. ಸೂಪರ್. ಪಕ್ಕದಲ್ಲಿ ಓಡಾಡ್ತಿರೋರು ಯಾರು? ಮಗ? ಅವನು ನನ್ ಮಗ. ಈ ತರ ವೆಯ್ಟ್ ಲಾಸ್ ಆಗಿ ಐಡಿಯಲ್ ವೇಟಿಗೆ ಬಂದ್ಮೇಲೆನೆ ಮದ್ವೆ ಆಗಿದ್ದು. ನಾರ್ಮಲ್ ಪ್ರೆಗ್ನೆನ್ಸಿ ಇಲ್ಲೇ ಆರಾಮಾಗಿದ್ದೆ. ಏನ್ ತಿಂದ್ರೆ ನಾನು ನನ್ ಮಗ ಚೆನ್ನಾಗಿರ್ತೀವಿ ಅಂತ ಹೇಳ್ಕೊಡ್ತಿದ್ರು, ಅದನ್ನ ನಾನು ಕಲಿತಿದ್ದೆ. ಸೊ ಈಗ ಅವ್ನ್ ಡೆಲಿವರಿ ಆದ್ಮೇಲೆ ಮತ್ತೆ ನಾನು 18 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. ವೆರಿ ಗುಡ್. ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ. ನೈಸ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಇಲ್ಲಿ ಅಶ್ವಿನ್, ಮತ್ತೆ ನೀವು ನನ್ನ ವೆಯ್ಟ್ ಹೆಸರು ಲಾಸ್ ಗೆ ಮುಂಚೆ ಏನಾದ್ರು ಟ್ರೈ ಮಾಡಿದ್ರಾ? ನಾನು ಏನ್ ಟ್ರೈ ಮಾಡಿಲ್ಲ ಅನ್ನೋದಿಲ್ಲ, ಎಲ್ಲ ಟ್ರೈ ಮಾಡಿದ್ದೀನಿ. ಯೋಗ, ಸ್ವಿಮ್ಮಿಂಗ್, ಜಿಮ್ಮಿಂಗ್, ನ್ಯಾಚುರೋಪತಿ, GM ಡಯಟ್, ಮತ್ತೆ ಐ ಆಮ್ ಕ್ವಾಲಿಫೈಡ್ ಶೆಫ್. ಓ. ಏನೇನ್ ಸೂಪ್ಸ್, ಸಲಾಡ್ಸ್ ಏನೇನ್ ಎಲ್ಲ ಮಾಡ್ಕೊಂಡಿದ್ದೆ. 2 kg ಕಮ್ಮಿ ಆದ್ರೆ 4 ದಿವಸದಲ್ಲಿ ತಿರ್ಗಾ 4 kg ವಾಪಸ್ ಬರೋದು. ಇದೇ ತರ ಆಗ್ತಾ ಆಗ್ತಾ ತುಂಬಾ ದಪ್ಪ ಆದೆ. ಆಮೇಲೆ ಒಂದು ಸ್ಟೇಜ್ ಬರುತ್ತೆ ಯಾವಾಗ ನಾವು ಆಸೆ ಬಿಟ್ಬಿಡ್ತೀವಿ. ಐ ಗಾಟ್ ಸೋ ಇನಿಷಿಯಲಿ ಡೆಸ್ಪರೇಟ್. ಆಮೇಲೆ ಐ ಲಾಸ್ಟ್ ಆಲ್ ಹೋಪ್ಸ್. ಆ ತರ ಬಂದ್ಮೇಲೆ ನಾನು ವೆಯ್ಟ್ ಕೂಡ ಚೆಕ್ ಮಾಡ್ತಾ ಇರ್ಲಿಲ್ಲ. ಎಷ್ಟಿರ್ಬಹುದು ಅಂದ್ರೆ ನಂದು ಸ್ವಲ್ಪ ತಮಾಷೆ ಸ್ವಭಾವ. ಎಷ್ಟು ನಿಂದು ವೆಯ್ಟ್ ಅಂತ ಹೇಳಿದ್ರೆ ನಂದು ಮಾಮೂಲಿ ಇದರಲ್ಲಿ ನೋಡಕ್ಕಾಗಲ್ಲ. ನಾನು APMC ಯಾರ್ಡ್ಗೆ ಹೋಗ್ಬೇಕು, ಲಾರಿ ವೇ ಮಾಡ್ತಾರಲ್ಲ ಅಲ್ಲಿ ಹೋಗ್ಬೇಕು, ಈ ತರ ಹೇಳಿ ದಿನ ತಳ್ತಾನೆ ಇದ್ದೆ. ಎಷ್ಟು ಕೆಜಿ ಇದ್ರಿ ಅವಾಗ? ಆವಾಗ ನಾನು ಟ್ರೈ ಮಾಡಿಲ್ಲ. ಬಟ್ ನಾನು ಇಲ್ಲಿ ಈ ಕಮ್ಯುನಿಟಿಗೆ ಬಂದಾಗ ಫಸ್ಟ್ ಡೇ ನಾನು ಇದು ವೆಯ್ಟ್ ನೋಡಿದಾಗ Check ಮಾಡಿ. 123 kgs ಇದ್ದೆ. ಅಂಡ್ ಐ ವಾಸ್ 123 ಕೆಜಿ ಇದ್ರು. 123. 123. ನಾನು ಹೇಳಿದ್ನಲ್ಲ ತಮಾಷೆ ಸ್ವಭಾವ. 1 2 3 ಇನ್ನೇನ್ ಗೋ ಬಾಕಿ. 1 2 3 ಆಮೇಲೆ ಗೋ. ಸೊ ಐ ಟುಕ್ ಸೀರಿಯಸ್ಲಿ ಅಂಡ್ ಐ ಆಮ್ ಸೋ ಹ್ಯಾಪಿ. ಕಮ್ಯುನಿಟಿನಲ್ಲಿ ಎಷ್ಟು ಚೆನ್ನಾಗಿ ಕೋಚಿಂಗ್ ಎಲ್ಲ ಮಾಡಿದ್ರು ನನ್ಗೆ. ಅಂಡ್ ನಾನು ಶೆಫ್ ಆಗಿ ತಿಳ್ಕೊಂಡಿದ್ದೀನಿ. ನಾನು ಏನು ಅನ್ಕೊಂಡಿದ್ದು ಕೂಡ ಇವಾಗ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ದೀರಾ? ತೋರಿಸ್ಬಿಡಿ ಫೋಟೋ. ನೀವೇ ಫೋಟೋ ಹಾಕ್ತೀರಾ? ನಾನು ಹಾಕ್ತೀನಿ. 32 kgs ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅಂಡ್ ನಂದು ಸೊಂಟದ ಸುತ್ತಳತೆ ಕೂಡ ಇಟ್ ಯೂಸ್ ಟು ಬಿ 51 inches. ಈಗ ಬಂತ ಫೋಟೋ 38 ಇದೆ. 38 ಇದೆ. ನಾನು ಬರೀ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡೇನೆ ಜೀವನ ನಡೆಸ್ತಾ ಇದ್ದೆ. ಯಾಕಂದ್ರೆ ಅದನ್ನು ಸ್ಟ್ರೆಚ್ ಆಗ್ತಾ ಇತ್ತು, ನಾನು ಸ್ಟ್ರೆಚ್ ಆಗ್ತಾ ಇದ್ದೆ. ನಾವು ಇವಾಗ ರೆಡಿಮೇಡ್ ಪ್ಯಾಂಟ್ಸ್ ಎಲ್ಲ ಸಿಗತ್ತೆ ನೆನೆ ಎಲ್ಲಾ ಕಡೆ. ಸೊ ಐ ಆಮ್ ಸೋ ಹ್ಯಾಪಿ. ಮತ್ತೆ ನಾನು ಬಂದಿದ್ದು ವೆಯ್ಟ್ ಲಾಸ್ಗೆ ನನ್ಗೆ ಎಷ್ಟು ಇಷ್ಟ ಆಯ್ತು ಇದು ಕಮ್ಯುನಿಟಿ ಮತ್ತೆ ಇಲ್ಲಿ ಕೋಚಿಂಗ್ ಅಂದ್ರೆ. ನನ್ಗೆ ನ್ಯೂಟ್ರಿಷನ್ ಬಗ್ಗೆ ಇಲ್ಲಿ ಹೆಂಗೆ ಹೇಳ್ಕೊಟ್ರು. ನನ್ನ ತ್ವಚೆ ದಟ್ ಇಸ್ ಮೈಕಾಂತಿ ಅಂತಾರೆ, ಕಾಂಪ್ಲೆಕ್ಷನ್ ಅಂತಾರೆ, ಬಂತು ಅಂತ ಅನ್ಸುತ್ತೆ ಫೋಟೋ. ಬಂತು ಚೆನ್ನಾಗಿ ಕಾಣ್ತಿದ್ದೀರಾ ಇವಾಗ. ಈ ತರ ಇದ್ದೆ. ನನ್ಗೆ ಈ ತರ ಹೆಲ್ತ್ ಗ್ಲೋಸ್ ಆನ್ ದ ಫೇಸ್ ಅಂತ ಹೇಳ್ತಾರಲ್ಲ, ಚೆನ್ನಾಗಿ ಕಾಣ್ತಿದ್ದೀರಾ. ಅನ್ಸುತ್ತೆ ವಿಶ್ವ ಅನ್ಸಲ್ವಾ ಅವ್ರದ್ದು ಬಿಫೋರ್ ಕರಿ ಮುಖ ಬೇಕಂತಲೇ ಹಾಕೊಂಡಂಗೆ ಕಾಣಿಸಲ್ವಾ? ಯಾವ್ದೋ ಯಾವ್ದಕ್ಕೋ ಪ್ರಿಪೇರ್ ಆಗ್ತಾ ಇದ್ದಂಗೆ ಯಾವ್ದೋ ರೋಲ್ಗೆ. ಯಾರು ನಂಬೋದೇ ಇಲ್ಲ ಸರ್. ನೋಡಿದ್ರೆ ಅಂದ್ರೆ ನಾನೇ ಆದ್ರಿಂದ ಗೊತ್ತು, ನನ್ನ ರಿಲೇಟಿವ್ಸ್ ಗೊತ್ತು, ಏನೋ ಈ ತರ ಮುಜುಗರ ಆಗ್ತಿತ್ತು. ಮೈ ಫಾದರ್ ವಾಸ್ ಫೇರ್ ಸ್ಕಿನ್ಡ್, ಕಾಂಪ್ಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಅವನ್ ಮಗ ಆಗ್ಬಿಟ್ಟು ನೀನ್ ಹಿಂಗ ಅಂತ ಹೇಳ್ತಿದ್ರು. ನನ್ನ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆನ್ಸ್ ಇತ್ತು. ಆದ್ರೆ ಸೊ ದಟ್ ಐ ಲರ್ನ್ ಥ್ಯಾಂಕ್ಸ್ ಟು ಆಲ್ ದ ಕೋಚಸ್ ಅಂಡ್ ಕಮ್ಯುನಿಟಿ ಹಿಯರ್. 32 kilos ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ. ಹೌದು ಸರ್. ಚಿತ್ರ ಸೇತು, ನೀವ್ ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ? 28 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. 8 kg ಅಷ್ಟೇ ಕೇಳಿಸಿದ್ದು. ಮತ್ತೆ ಹೇಳಿ. 28 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ 8 kg ಮಾತ್ರ ಕೇಳ್ತದೆ, ನಿಮ್ದು 50 ಕೇಳಿಸೋದೇ ಇಲ್ಲ? 50 ಇಲ್ಲ, ಅದು 20. 20 ಎಷ್ಟೋ 28 kilos. ಹೌದು ಸರ್, ಹೌದು. ಅದ್ ಯಾಕೆ ಅವ್ರದ್ದು ಹಂಗೆ ಮಧ್ಯದ್ದು ಫಸ್ಟ್ ನುಂಗ್ಬಿಡ್ತಾರೆ? ಏನೋ ಅದು ಗೊತ್ತಿಲ್ಲ ಸರ್. ವಾಯ್ಸ್ ಕರೆಕ್ಟ್ ಆಗಿ ವಾಯ್ಸ್ ವಾಯ್ಸ್ ತೆರೀ. ನಿಮ್ ಕಂಪ್ಯೂಟರ್ ನುಂಗೋದು, ಅದಕ್ಕೆ ಊಟ ಹಾಕಿ. ಓಕೆ ಸರ್. 28 kilos ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ. ಹೌದು. ಸೂಪರ್, ಥ್ಯಾಂಕ್ ಯು. ಚಂದ್ರಕಲಾ ಅವರೇ, ನೀವು ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ? ಇವಾಗ 49 ವರ್ಷ ನನ್ಗೆ. ವೆರಿ ಗುಡ್ ಮೇಡಮ್. ನಾನು 20 kg ವೆಯ್ಟ್ ಲಾಸ್. 20 kg. ಇವಾಗ ವಯಸ್ಸು 49. ಈ ಸ್ಯಾರಿ ಉಟ್ಕೊಂಡಿದ್ದೀನಲ್ಲ, ಆ ಫುಡ್ಡಲ್ಲಿ 33 ವಯಸ್ಸು. ಗಟ್ಟಿಯಾಗಿ ಏಜ್ ಆಗ್ತಾ ಇದೆ. ವೆರಿ ಗುಡ್. ಸೊ ಮುರುಗೇಶ್, ಸರಿ, ನಿಮ್ ಫೋಟೋ ನಾವ್ ಹಾಕ್ಬೇಕಾ, ನೀವ್ ಹಾಕ್ತೀರಾ? ಹಾಕ್ಬಿಡಿ. ನಾವ್ ಹಾಕ್ಬಿಡದ? ಸರಿ, ನೀವು ಫೋಟೋ ರೆಡಿ ಇಟ್ಕೋತೀನಿ ನಾನು. ಹೇಳಿ ಇವಾಗ. 6 ತಿಂಗಳಲ್ಲಿ 26 kg ವೆಯ್ಟ್ ಲಾಸ್.
ವೆರಿ ಗುಡ್. ಯಾವ ಜಿಮ್ಮಿಗೆ ಹೋಗಿ ವೆಯ್ಟ್ ಲಾಸ್ ಮಾಡಿದ್ದು ನೀವು? ಯಾವ ಜಿಮ್ಗೂ ಹೋಗಿಲ್ಲ, ಈ ಗ್ರೂಪ್ ಬಂದು ಕೋಚ್ ಹೇಳ್ದಂಗೆ ಕೇಳಿದಕ್ಕೆ ಈ ತರ ವೆಯ್ಟ್ ಲಾಸ್ ಆಯ್ತು. ವೆರಿ ಗುಡ್, 6 ಥ್ಯಾಂಕ್ ತಿಂಗಳು ಯು. 20. ಹ್ಮ್. ಇನ್ನು ಕೆಲವರು ಕೈ ಎತ್ತಿದ್ದೀರಾ? ಸಾರಿ, ಇವಾಗ ಟೈಮ್ ಆಯ್ತು. ನಿಮ್ದೆಲ್ಲಾರ್ದು ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಹಾ, ಇವಾಗ ಫಸ್ಟ್ ಟೈಮ್ ಬಂದಿರೋರು ಮತ್ತೆ ಹಿಂಗೆ ಕೈ ಎತ್ತಿ. ರೈಸ್ ಹ್ಯಾಂಡ್ ಮಾಡಿರೋರು ಕೆಲವ್ರದ್ದು ಕೈ ಕೆಳಗಡೆ ಹೋಗಿದೆ. ರೈಸ್ ಹ್ಯಾಂಡ್ ಮಾಡಿ ಮತ್ತೆ. ಹ್ಮ್. ಇವರೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿ ನನ್ಗೂ ಹಿಂಗ ಆಗ್ಬೇಕಪ್ಪ, ನಂಗೂ ಹಿಂಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯಾರ್ಯಾರಿಗೆ ಅನ್ನಿಸ್ತು ಹಿಂಗೆ ಮಾಡಿ? ಹಾ, ಸರಿ. ಇವಾಗ ನಾನು ಹೇಳ್ಕೊಡ್ತೀನಿ. ಇವಾಗ ಏನ್ ಅವ್ರು ಮಾಡಿದ್ರು ಅದನ್ನ ಕಲ್ಸ್ಕೊಡ್ತೀನಿ. ಕಲ್ಸ್ಕೊಡೋ ಕೇಳಕ್ ಇಂಟ್ರೆಸ್ಟ್ ಇದೆಯಾ? ಹಿಂಗೆ ಮಾಡಿ ಥಮ್ಸ್ ಅಪ್ ಮಾಡಿ. ಹೌದು, ನೀವ್ ಹೇಳ್ಕೊಟ್ರೆ ನಾನು ಕೇಳ್ತೀನಿ. ಹ್ಮ್. ಓಕೆ, ವೆರಿ ಗುಡ್. ಇವಾಗ ನಾವೆಲ್ಲ ಬೈ ದ ವೇ ನಿಮ್ ತರನೇ ಮುಂಚೆ ಇದ್ವಿ. ದಪ್ಪ ಇದ್ವಿ, ಸುಸ್ತಾಗ್ತಿತ್ತು. ವೆಯ್ಟ್ ಲಾಸ್ ಮಾಡಕ್ಕೆ ಏನೇನೋ ಟ್ರೈ ಮಾಡಿದ್ವಿ. ಜಿಮ್ಮು, ವಾಕಿಂಗು, ನಿಂಬೆಹಣ್ಣು, ಜೇನುತುಪ್ಪ, ಬಿಸಿನೀರು ಎಲ್ಲ ಟ್ರೈ ಮಾಡಿದ್ವಿ. ನಿಮ್ ತರನೇ ಮುಂಚೆ ಇದ್ದಿತ್ತು. ಸೊ ನಾವು ನೀವು ಸೇಮೆ. ಬಟ್ ನಾವ್ ಈ ಗ್ರೂಪಿಗೆ ಬಂದು 3 ವಿಷಯ ಸರಿ ಮಾಡ್ಕೊಂಡ್ವಿ. 3 ಥಿಂಗ್ಸ್ ವಿ ಕರೆಕ್ಟೆಡ್ ಅವರ್ ಸೆಲ್ಫ್. ಮೊದಲನೇದು, ಈ ಗ್ರೂಪ್ಗೆ ಜಾಯ್ನ್ ಆದ್ವಿ. ಓಕೆ, ಈ ಗ್ರೂಪ್ಗೆ ಜಾಯ್ನ್ ಆದ್ವಿ ಅಂದ್ರೆ ಯಾರ್ ಹೆಲ್ದಿ ಇರ್ತಾರೋ ಅವ್ರ ಜೊತೆ ಸೇರಿದ್ರೆ ನಾವು ಹೆಲ್ದಿ ಆಗ್ತೀವಿ. ಅವ್ರ ಏನ್ ಮಾಡ್ತಿದಾರೆ ಅದನ್ನ ಮಾಡಿದ್ರೆ ನಾವು ಹೆಲ್ದಿ ಆಗ್ತೀವಿ. ಹೆಂಗೆ ನಮ್ ಮಕ್ಳನ್ನ ಕೆಟ್ಟವ್ರ ಸಹವಾಸ ಮಾಡಕ್ಕೆ ಬಿಡಲ್ಲ. ಯಾರು ಕೆಟ್ಟವ್ರ ಸಹವಾಸ ಮಾಡಕ್ ಬಿಡ್ತೀರಾ? ನಿಮ್ ಮಕ್ಳನ್ನ, ನಿಮ್ದು ಮನೇಲಿರೋ ಮಕ್ಳನ್ನ ಕೆಟ್ಟವ್ರ ಸಹವಾಸ ಮಾಡಕ್ ಬಿಡ್ತೀರಾ? ಯಾಕೆ ಬಿಡಲ್ಲ? ಅವರು ಕೆಟ್ಟವ್ರಾಗ್ತಾರೆ ಅಂತ ನಮಗ್ ಗೊತ್ತು. ಸೊ ಯಾರ್ ಸಹವಾಸದಲ್ಲಿ ಇರ್ತೀವಿ ನಾವು ಅವ್ರ ತರ ಆಗ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಗೊತ್ತು. ಅದೇ ತರ ಒಳ್ಳೆಯವ್ರ ಸಹವಾಸದಲ್ಲಿ ಇದ್ರೆ ಒಳ್ಳೆಯವ್ರು ಆಗ್ತಾರೆ ಅಂತ ನಮ್ಗೆ ಗೊತ್ತು ಅಲ್ವಾ? ಹಂಗೇನೆ. ಸೊ ಈ ಗ್ರೂಪ್ ಅಲ್ಲಿ ನಾವೆಲ್ಲ ಹೆಲ್ದಿ ಆಗಿರೋರು, ಕರೆಕ್ಟ್ ವೆಯ್ಟ್ ಅಲ್ಲಿ ಇರ್ತೀವಿ. ಹಾಸ್ಪಿಟಲ್ಗಳಿಗೆ ಹೋಗಲ್ಲ, ಮಾತ್ರೆ ಮೆಡಿಸಿನ್ ಎಲ್ಲ ತಗೋತಾ ಇರಲ್ಲ. ಕರೆಕ್ಟ್ ಆಗಿ ನಮ್ದು ವೆಯ್ಟ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ತೀವಿ. ಸೊ ನಮ್ದು ಗ್ರೂಪಿಗೆ ಜಾಯ್ನ್ ಆದ್ರೆ ನೀವು ಹೆಲ್ದಿ ಆಗ್ಬೋದು, ಸರಿನಾ? ಸೊ ಮೊದಲನೇದು ಈ ಗ್ರೂಪ್. ಇದು ಹಿಂಗೆ ಆನ್ಲೈನ್ ಅಲ್ಲೇನೆ ಇರುತ್ತೆ. ಪ್ರತಿದಿನ ಬೆಳಗ್ಗೆ ನಾವೆಲ್ಲ ಸೇರ್ತೀವಿ. ಸೊ ಇಲ್ಲಿ ತುಂಬಾ ಜನ ಮಾತಾಡಿದ್ರಲ್ಲ, ಇದು ಇವತ್ತಿಂದು ಸಂಡೇ ಆನ್ಲೈನ್ ಸೆಷನ್ 11 ಗಂಟೆಗೆ ಇದ್ದಿದ್ದು. ಸೊ ಪ್ರತಿದಿನ ಬೆಳಗ್ಗೆ ನಮ್ದು ಕ್ಲಾಸ್ ನಡೆಯುತ್ತೆ. ಅದನ್ನೇ ಈ ಗ್ರೂಪ್ ಸೆಷನ್ ಗಳು ನಡೆಯುತ್ತೆ. ಬೆಳಗ್ಗೆ ಒಂದು 1.5 ಅವರ್ ಇರುತ್ತೆ. ಅದು ಬೆಳಗ್ಗೆ 6:45 ನಮ್ದು ಶುರು ಆದ್ರೆ 8-8:30ವರೆಗೂ ಇರುತ್ತೆ. ಹಾ, ಸೊ ಇದ್ರಲ್ಲೇನೆ ನಾವು ಹೆಲ್ದಿ ಆಗೋದು ಹೆಂಗೆ, ಯಾಕೆ ದಪ್ಪ ಆಗ್ತೀವಿ, ಯಾಕೆ ಪೀರಿಯಡ್ಸ್ ಹಿಂಗ್ ಆಗುತ್ತೆ, ಎಷ್ಟೊಂದು ವಿಷಯಗಳು ನಾವ್ ಇಲ್ಲೇ ಕಲಿತೀವಿ. ಸೊ ಇದನ್ನ ಗ್ರೂಪ್ ಅಂತ ಕರಿತೀವಿ. ನಾವೆಲ್ಲ ಈ ಗ್ರೂಪ್ಗೆ ಜಾಯ್ನ್ ಆದ್ವಿ, ಮೊದಲನೇದು. ಎರಡನೇದು, ನಮ್ಗೆಲ್ಲಾರ್ಗು ಪರ್ಸನಲ್ ಕೋಚ್ ಇದಾರೆ. ನೀವ್ ಇವಾಗ ಏನೇ ಕೆಲಸ ಮಾಡಕ್ ಹೋದ್ರು ಬಿಟ್ಬಿಡೋದು. ಇವಾಗ ಅವಾಗ್ಲೇ ಅಶ್ವಿನ್ ಹೇಳಿದ್ರು, ನಾನೇನೋ ಶುರು ಮಾಡ್ತಿದ್ದೆ, ಅದಾದ್ಮೇಲೆ 2 kg ವೆಯ್ಟ್ ಲಾಸ್ ಆಗ್ತಿದೆ, ಮತ್ತೆ ವೆಯ್ಟ್ ಗೇನ್ ಆಗೋದು. ಸೊ ಅವ್ರಿಗೆ ಪರ್ಸನಲ್ ಕೋಚೇ ಇರ್ಲಿಲ್ಲ. ಸೊ ಪರ್ಸನಲ್ ಕೋಚ್ ಇರ್ತಾರೆ ನಮ್ಮೆಲ್ಲಾರ್ಗುನು ಇಲ್ಲಿ. ನೀವೇನ್ ಮಾಡ್ಬೇಕು ಅಂತ ಕಲ್ಸಕ್ಕೆ. ಅವರು ಇದೇ ಗ್ರೂಪ್ ಅಲ್ಲೇ ಇದ್ಕೊಂಡು ಕಲಿತಾ ಇರ್ತಾರೆ. ಇವತ್ತೇನಾದ್ರು ನೀರಿನ ಬಗ್ಗೆ ಮಾಡಿದ್ರೆ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ. ನೀವ್ ಈ ತರ ನೀರ್ ಕುಡಿತಾ ಇದೀರಾ ಕೇಳ್ತಾರೆ. ಈ ತರ ಸಿಂಪಲ್ ವಿಷಯಗಳನ್ನ ಅವರು ಅರ್ಥ ಮಾಡಿಸ್ತಾರೆ, ಈ ಪರ್ಸನಲ್ ಕೋಚ್. ಮೂರನೇದು, ನಿಮ್ಗೆ ಈ ಗ್ರೂಪ್ ಅಲ್ಲಿ ಬಂದ್ಮೇಲೆ ಒಂದು ಬ್ರೇಕ್ಫಾಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾವೆಲ್ಲ ಏನ್ ತಿಂತಾ ಇದೀವಿ ಆ ಊಟದಲ್ಲಿ 40 ವರ್ಷದ ಹಿಂದೆ ಊಟಕ್ಕೂ ಇವಾಗ ಊಟಕ್ಕೂ ಹೋಲ್ಸ್ಕೊಂಡ್ರೆ ಇವಾಗ ಬೈದವೆ ಊಟದಲ್ಲಿ ಸತ್ವ ಕಮ್ಮಿ ಆಗಿದೆ, ಆಯ್ತಾ? ಸೊ ನಾವೆಲ್ಲ ಇಲ್ಲಿ 100% ವೆಜಿಟೇರಿಯನ್, ಬೇಗ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ಊಟ ಮಾಡ್ತಾ ಇದೀವಿ, ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನಾವೆಲ್ಲ ಇಷ್ಟು ಹೆಲ್ದಿ ಆಗಿರೋದು. ಸೊ ಈ 3 ವಿಷಯ, ಮೊದಲನೇದು ಈ ಗ್ರೂಪ್, ನಿಮ್ಗೊಬ್ರು ಪರ್ಸನಲ್ ಕೋಚ್, ಅಂಡ್ ಅದೊಂದು ಬ್ರೇಕ್ಫಾಸ್ಟ್. ಸೊ ಸಿಂಪಲ್ ಆಗಿದೆ ಅಂತ ಯಾರಿಗನ್ಸುತ್ತೆ? ಹಾ, ಮಾಡ್ಬೋದು ಸರ್, ಇದನ್ನ ಮಾಡ್ಬೋದು ಅಂತ ಯಾರಿಗನ್ಸುತ್ತೆ? ಹಿಂಗ್ ಮಾಡಿ. ಈ 3 ವಿಷಯ ಬೈದವೆ. ಹಾ, ಈ ಮೂರುನು ನಿಮ್ಗೆ ಬೇಕು ಅಂತ ಅಂದ್ರೆ ನಮ್ದು ಗ್ರೂಪ್ದು ಮೆಂಬರ್ಶಿಪ್ ತಗೋಬೇಕು. ಈ ಕ್ಲಾಸ್ದು ಮೆಂಬರ್ಶಿಪ್ ತಗೋಬೇಕು. ಆ ಮೆಂಬರ್ಶಿಪ್ಗೆ 4,939 ರೂಪಾಯಿ ಆಗುತ್ತೆ. 4,939 ರೂಪಾಯಿ ಆಗುತ್ತೆ. ನೀವ್ ಇದನ್ನ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ಬೋದು. ಯಾರ್ಗೆ ಮಾಡ್ಬೇಕು ಅಂತ ಇವಾಗ ಇಲ್ಲಿ ಲಿಂಕ್ ಕಳ್ಸಿದ್ರಲ್ಲ, ಅವರೇ ಹೇಳ್ತಾರೆ. ಅದಕ್ಕೆ ಗೂಗಲ್ ಪೇ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿ. ಸ್ಕ್ರೀನ್ ಶಾಟ್ ಶೇರ್ ಮಾಡೋದ್ರ ಜೊತೆಗೆ ಅಡ್ರೆಸ್ ಕಳ್ಸಿ. ನಿಮ್ಗೆ ಬ್ರೇಕ್ಫಾಸ್ಟ್ ನಾವು ಕಳಿಸ್ಕೊಡ್ತೀವಿ ಬೈದವೆ. ಆ ಬ್ರೇಕ್ಫಾಸ್ಟ್ ಕಳಿಸ್ಕೊಡಕ್ಕೆ ಅಡ್ರೆಸ್ ಬೇಕಲ್ಲ, ಆ ಅಡ್ರೆಸ್ ನ ಕರೆಕ್ಟ್ ಆಗಿ ಕಳ್ಸಿ. ಅಂಡ್ ನೀವು ನಾಳೆಯಿಂದಾನೇ ಈ ಗ್ರೂಪ್ ನ ಜಾಯ್ನ್ ಆಗ್ಬಿಡ್ಬೋದು. ಬೆಳಗ್ಗೆ ಈ ಸೆಷನ್ ಇರುತ್ತೆ, ಅಂಡ್ ಇದನ್ನ ಎಲ್ಲಿಂದ ಬೇಕಿದ್ರು ಅಟೆಂಡ್ ಮಾಡ್ಬೋದು. ನೀವು ಆಫೀಸ್ಗೆ ಹೋಗ್ತಾ ಇದ್ರು, ಮನೇಲಿದ್ರು, ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ರು ಆ ಸೆಷನ್ ನ ಜಾಯ್ನ್ ಆಗ್ಬೋದು. ಅಲ್ಲಿ ಇದ್ಕೊಂಡು ವೆಯ್ಟ್ ಲಾಸ್ ಒಂದು ತಿಂಗಳಿಗೆ 3-5 kg ಹೆಂಗೆ ವೆಯ್ಟ್ ಲಾಸ್ ಆಗೋದು ಅಂತ ನಾವು ಕಲ್ಸ್ಕೊಡ್ತೀವಿ. ಅಂಡ್ ವೆಯ್ಟ್ ಲಾಸ್ ಮಾಡ್ಕೊಂಡು ಹೆಲ್ದಿ ಆಗ್ಬೋದು. ಅಂಡ್ ನಿಮ್ ಫೋಟೋಗಳನ್ನ ತೆಕ್ಕೊಳ್ಳಿ. ಈ ಪ್ರೋಗ್ರಾಮ್ ಶುರು ಮಾಡಕ್ಕೂ ಮುಂಚೆ ನೀವು ಫೋಟೋ ತೆಕ್ಕೊಳ್ಳಿ. ನೀವ್ ಹಿಂಗಿರಲ್ಲ. ಅಂಡ್ ತಲೆಯಿಂದ ಮಂಡಿವರೆಗೂ ಒಂದು ಫೋಟೋ
ಸೆಂಟರ್ ಇಂದ, ಮತ್ತೆ ಸೈಡ್ ಪೋಸ್ ಒಂದು, ಮತ್ತೆ ಫೇಸ್ ಒಂದು ಫೋಟೋ ತೆಕ್ಕೊಂಡಿರಿ. ನಿಮ್ಗೆ ಮುಂದಕ್ಕೆ ಅದು ಬೇಕಾಗುತ್ತೆ. ನೀವು ಪ್ರತಿ ವಾರನೂ ಟ್ರಾನ್ಸ್ಫಾರ್ಮ್ ಆಗ್ತಿರ್ತೀರಲ್ಲ, ಅಂದ್ರೆ ನೀವು ಚೇಂಜ್ ಆಗ್ತಾ ಇರ್ತೀರಿ, ಇಂಪ್ರೂವ್ ಆಗ್ತಾ ಇರ್ತೀರಾ. ಅದನ್ನ ನೋಟಿಸ್ ಮಾಡಕ್ಕೆ, ನಿಮ್ಗೆ ಕಂಪೇರ್ ಮಾಡಕ್ಕೆ ಒಂದು ಫೋಟೋ ಬೇಕು. ಫೋಟೋ ತೆಗ್. ಇನ್ನೇನಾದ್ರೂ ಹೇಳ್ಬೇಕಾ? ಇನ್ನೇನಾದ್ರೂ ಮಿಸ್ ಮಾಡಿದ್ನಾ? ಇಲ್ಲ, ಅಷ್ಟೇ. ನಾಳೆಯಿಂದ ಸಿಗುವ. ಜೈನ್ ಸರ್, ಪ್ರಸಾದ್ ಸರ್ ಹೇಳಿದ್ರು. ಅಲ್ಲಲ್ಲ ಅಷ್ಟೇ ಅಂತ ನಿಮ್ ಜೊತೆಗೆ ನಾನು ಅಷ್ಟು